ನಿಂಬೆ ನಾಡು ಅಂತ ಇಂಡಿಯನ್ನ ಕರೆಯೋದಕ್ಕೆ ಅಂತ ಹೇಳ್ತೀನಿ ಬನ್ನಿ. ಭಾರತದಲ್ಲಿ ಮಣಿಪುರದ ಕಚಾಯಿ ತಳಿಯ ನಿಂಬೆ ಮೊದಲು ಜಿಐ ಟ್ಯಾಗ್ ಪಡ್ಕೊಂಡ್ರೆ ಎರಡನೇದಾಗಿ ಪಡ್ಕೊಂಡಿದ್ದೆ ನಮ್ಮ ರಾಜ್ಯದ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಕಾಗ್ಜಿ ತಳಿಯ ನಿಂಬೆ. ತೆಳುವಾದ ಸಿಪ್ಪೆಯನ್ನು ಹೊಂದಿದ್ದು ಅತಿ ಹೆಚ್ಚು ರಸವನ್ನು ಒಳಗೊಂಡಿರುವ, ಹೆಚ್ಚಾಗಿ ಆಸ್ಕರೋಬಿಕ್ ಆಮ್ಲವನ್ನು ಹೊಂದಿರುವ ಹಾಗೂ ಅರೋಮಾ ಎನ್ನುವ ವಿಶೇಷ ವಾಸನೆಯುಳ್ಳ ನಿಂಬೆ ಇದು. ಆರ್ಥಿಕತೆಯಲ್ಲಿ ರೈತರನ್ನು ಅಭಿವೃದ್ಧಿಪಡಿಸಿ 12 ತಿಂಗಳು ಫಸಲನ್ನು ನೀಡಿ ಬರಿಗೈಗೆ ಬಂಗಾರವನ್ನು ನೀಡುತ್ತಿರುವ ಬೆಳೆ ಇದು. ಇಂತಹ ನಿಂಬೆಗೆ ಭಾರತ ಸರ್ಕಾರ 2022ರಲ್ಲಿ ಜಿಐ ಟ್ಯಾಗ್ ಅನ್ನು ನೀಡಿದ್ದು ಸ್ಮರಿಸಿಕೊಳ್ಳಬಹುದು. ನಿಂಬೆ ಗಿಡದ ಹೂವಿನಿಂದ ತಯಾರಿಸಿದ ಜೇನುತುಪ್ಪವು ಹುಳಿ ರುಚಿ ಮಿಶ್ರಣಗೊಂಡ ಅದ್ಭುತ ಸಿಹಿ ಒಳಗೊಂಡಿರುತ್ತದೆ. ಸಂಜೆಯ ಸಮಯದಲ್ಲಿ ನಿಂಬೆಯ ತೋಟದಲ್ಲಿ ಹಲವಾರು ವಿಚಾರಗಳನ್ನು ಮೆಲುಕು ಹಾಕುತ್ತಿರುವ ಈ ಸಂದರ್ಭ ಕೇವಲ ಪದಗಳಲ್ಲಿ ಹಿಡಿದಿಡಲು ಅಸಾಧ್ಯ. ಜಗಕ್ಕೆಲ್ಲ ನಾನೇ ಕುಂದಾರ, ತಾಯ್ಗುಡಿ ಹಂಕಟ್ಟಿ ನೀ ನಮ್ ಸೂರ.